ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾರಾಯಣಗೌಡರು ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಭಾಷಣವನ್ನ ಮಾಡಿದ್ರು, ಅವ್ರದನ್ನು ಕೇಳಿದ್ದೇನೆ. ಏನಪ್ಪ ಇಲ್ಲಿ ಬಹುಮುಖ್ಯವಾಗಿ ಅಂತ ಹೇಳಿದ್ರೆ, ಹಿಂದಿಯಲ್ಲಿ ಪ್ರತಿ ವರ್ಷ 90,000 ಮಕ್ಕಳು ಕರ್ನಾಟಕದಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅಂತ ನೇರವಾಗಿ ಕ್ವಶನ್ಸ್ ಕೇಳ್ತೀನಿ ರೀ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರೆ, ನೀವು ಇದನ್ನ ಕೇಳಿ ಕರ್ನಾಟಕದ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು 2024-25ನೇ ಸಾಲಿನ ಪರೀಕ್ಷೆ SSLC ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಎಷ್ಟು ಜನ ಮಕ್ಕಳು ಫೇಲ್ ಆಗಿದ್ದಾರೆ ಏನು ನಾನು ಹೇಳ್ಬಿಡ್ತೀನಿ. 8.42 ಲಕ್ಷ ವಿದ್ಯಾರ್ಥಿಗಳಲ್ಲಿ 1,65,080 ವಿದ್ಯಾರ್ಥಿಗಳು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ. ನಾರಾಯಣಗೌಡ್ರೆ, ನೀವು ಹೇಳ್ತೀರಿ 90,000 ಜನ ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ ಅಂತ. ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಅಂತ ಹೇಳಿದ್ರೆ ಏನು ಸಾರ ಸಗಟಾಗಿ ಮಾತನಾಡುವಂತ ಜಿಲ್ಲೆ. ಸುಮಾರು 9,000 ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ. ಮೈಸೂರು ಭಾಗದಲ್ಲಿ ನೋಡಿದ್ರೆ ಕನ್ನಡದಲ್ಲಿ ಫೇಲ್ ಆಗಿರೋರ ಸಂಖ್ಯೆ, ಉತ್ತೀರ್ಣರಾಗಿರುವವರ ಸಂಖ್ಯೆ ಕೇವಲ 68%. ಶ್ರುತಿಜಿ, ಅದೇ ನೀವು ದಕ್ಷಿಣ ಕನ್ನಡಕ್ಕೆ ಹೋಗಿ, ಉತ್ತರ ಕನ್ನಡಕ್ಕೆ ಹೋಗಿ, ಅಲ್ಲಿ ಹೋದ್ರೆ ತುಳು ಮಾತಾಡ್ತಾರೆ, ಬ್ಯಾರಿ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಗೌಡಿ ಮಾತಾಡ್ತಾರೆ. ಅಲ್ಲಿನ ಮಕ್ಕಳು ಯಾಕೆ 91% ಕನ್ನಡದಲ್ಲಿ ಪಾಸ್ ಆದ್ರು? ಇದಕ್ಕೆ ನಾರಾಯಣಗೌಡ ಹತ್ರ ಉತ್ತರ ಇದೆಯಾ? ಅದ್ರ ಜೊತೆಗೆ ಇವತ್ತು ಕನ್ನಡದಲ್ಲಿ ಏನು ಇವತ್ತು ಭಾಷಣ ಮಾಡ್ತಾನೆ ಇದೀವಿ. ಸುಪ್ರೀತ್ ಸರ್ ಹೇಳಿದ್ರು, ತಾಕತ್ತಿದೆಯಾ? ಯಾಕೆ ನಿಮ್ಗೆ ಈ ಒಂದು ಶಿಕ್ಷಣ ಲೋಕವನ್ನು ಅಭಿವೃದ್ಧಿ ಪಡಿಸೋದಿಕ್ಕೆ? ಉದಾಹರಣೆಗೆ ಇಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಕೂತಿದ್ದಾರೆ, ಅವ್ರನ್ನು ಸಹ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಹಿಂದಿ ರಿಸಲ್ಟ್ ಯಾಕೆ ಫೇಲ್ಯೂರ್ ಆಯ್ತು ಕರ್ನಾಟಕದಲ್ಲಿ SSLCಲಿ? ಇವತ್ತು 55,060 ಜನ ಶಿಕ್ಷಕರು ಬೇಕು ಸರ್ ಇವತ್ತು ಎಲ್ಲಿ ಕರ್ನಾಟಕದಲ್ಲಿ. ಇವತ್ತಿರೋದು 3,532 ಹಿಂದಿ ಶಿಕ್ಷಕರು. ಹಾಗಾದ್ರೆ 1,528 ಜನ ಶಿಕ್ಷಕರೇ ಇಲ್ಲ. 1,91,000 ಶಿಕ್ಷಕರು ಈ ನ್ಯಾಷನಲ್ ಬೇಕು. 1,62,000 ಜನ ಶಿಕ್ಷಕರೇ ಇಲ್ಲ. ಇವೆಲ್ಲವನ್ನ ನೋಡಿದ್ರೆ ನೀವು ಹಿಂದಿ ಭಾಷೆಯನ್ನ ಕೈ ಬಿಟ್ಟಿರೋದು ನರೇಂದ್ರ ಮೋದಿಜಿಯವರ NDA ಸರ್ಕಾರದ ವಿರುದ್ಧವಾಗಿ. ನನಗೆ ಗೊತ್ತಾಗ್ತಾ ಇಲ್ಲ, ನಾರಾಯಣಗೌಡ್ರು ಏನಾದ್ರು ಹಿಂದಿ ಬೇಡವೇ ಬೇಡ ಅಂತ ಹೇಳಿದ್ರ, ಅದನ್ನೇನಾದ್ರು ಒತ್ತಡ ಹಾಕಿದ್ರ ಶಿಕ್ಷಣ ಇಲಾಖೆ ಮೇಲೆ ಅಂತ ಗೊತ್ತಿಲ್ಲ. ಹೇಳಿಲ್ಲ. ಯಾವ ಕನ್ನಡ ಪರ ಹೋರಾಟಗಾರರು ಕೂಡ ಒತ್ತಡ ಹಾಕ್ಲಿಲ್ಲ. ಯಾವ ಪೋಷಕರು ನಮ್ಮ ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ ಸರ್ ತೆಗೆದು ಹಾಕಿ ಅಂತ ಕೇಳಿಲ್ಲ. ಯಾವ ಮಕ್ಕಳು ಬಂದು ಕೂಡ ಮಧು ಬಂಗಾರಪ್ಪ ಅವ್ರನ್ನ ಭೇಟಿಯಾಗಿ ಸರ್ ನಮ್ಗೆ ಹಿಂದಿ ಕಲಿಯಕ್ ಆಗ್ತಿಲ್ಲ, ಹಿಂದಿ ತೆಗೆದು ಹಾಕಿ ಅಂತ ಹೇಳಿಲ್ಲ. ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ಸರ್ ಹೇಳ್ದಂಗೆ ಉರ್ದು, ತೆಲುಗು, ತಮಿಳು ಈ ರೀತಿಯ ಆದ್ಯತೆ ಕೊಡ್ತಾ ಇದೀವಿ, ಇದನ್ನ ಕಲಿಯಕ್ ಆಗ್ತಾ ಇಲ್ಲ ಅಂತ. ಎಸ್ಪೆಷಲಿ ಹಿಂದಿ ಬಗ್ಗೆ ಯಾವ ಮಕ್ಕಳು ಕೂಡ ಕೇಳ್ಕೊಳ್ಳಿಲ್ಲ. ಆದ್ರೂ ಕೂಡ ತರಾತುರಿಯ ನಿರ್ಧಾರ ಯಾಕೆ ತೆಗೆದುಕೊಂಡ್ರು ಅಂತ ಅಧಿಕಾರಿಗಳು ಏನೇ ಹೇಳಿ ಸರ್, ಮಧು ಬಂಗಾರಪ್ಪ ಅವರು ಒಂದು ಉನ್ನತ ಸ್ಥಾನದಲ್ಲಿರೋರು, ತಿಳುವಳಿಕೆ ಇದ್ದವರು, ಸ್ವಲ್ಪ ವಾಸ್ತವ ಪರಿಸ್ಥಿತಿನ ಅವಲೋಕನ ಮಾಡಬೇಕಾದವರು ಯಾಕೆ ಮೈ ಮರೆತರು ಅನ್ನೋದು ಗೊತ್ತಿಲ್ಲ ನನಗೆ. ಜ್ಞಾನೇಶ್ವರ್ ಸರ್, ತಮ್ಮ ರಿಯಾಕ್ಷನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಗತ ಮಾಡ್ಕೊಳ್ತಿದ್ದೀರಾ, ಹೇಗೆ ಇದನ್ನ? ಮೇಡಮ್, ಇವಾಗ ಮೊದಲನೇದು ಐತಿಹಾಸಿಕವಾಗಿ 70 ವರ್ಷದಲ್ಲಿ ಏನು ಹಿಂದಿ ಇರಿಕೆ ಆಗ್ತಾ ಇತ್ತು, ಅದಕ್ಕೆ ಒಂದು ದೊಡ್ಡ ತಡೆ ಅಂದ್ರೆ ಇದೆ ಅಂತ ನಾನು ಯಾವುದೇ ಸರ್ಕಾರ ಅಂತ ಅಲ್ಲ, ಇದನ್ನ ಹೋರಾಟ ನಾನು 8 ವರ್ಷದಿಂದ ಮಾಡ್ಕೊಂಡ್ ಬಂದಿರೋದು. ಈ ಸತಿ ಮಾಡಿರೋದ್ರಿಂದ ಸರ್ಕಾರಕ್ಕೆ ಮತ್ತೆ 7 ಕೋಟಿ ಕನ್ನಡಿಗರೇ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಸ್ವಾಗತ ಮಾಡ್ಕೋತೀನಿ. 100% ಸ್ವಾಗತ ಮಾಡ್ತೀನಿ. ಮೊದಲನೇ ಪಾಯಿಂಟ್. ಎರಡನೇದು ನಾರಾಯಣಗೌಡ್ರ ಬಗ್ಗೆ ಅದೊಂದು ಹೇಳಿ ಕ್ಲಾರಿಫೈ ಮಾಡ್ತೀನಿ. ಅವರು ಹಿಂದಿ ಕ್ಲೋಸ್ ಮಾಡ್ಬೇಕು ಅಂತ ಹೇಳಿಲ್ಲ, ದ್ವಿಭಾಷೆ ಬೇಕು, ಮೂರನೇ ಭಾಷೆ ಬೇಡ ಬೇಡ ಅಂತ ಹೇಳಿರೋದು ಮೊದಲನೇದು. ಅದ್ರಲ್ಲಿ ಹಿಂದಿನೂ ಇರೋದ್ರಿಂದ ಅದೊಂದು ಸ್ವಲ್ಪ ಕ್ಲಾರಿಟಿ ನನ್ನ ಪ್ರಕಾರ ಹೇಳ್ತೀನಿ. ಇದು ನೋಡಿ, ಇದು ಜ್ಞಾನೇಶ್ವರ್ ಶಿಕ್ಷಣ ವರದಿ ಅಂತ ನಾನೊಂದು 5 ವರ್ಷ ಅಧ್ಯಯನ ಮಾಡಿ ಡಿಪಾರ್ಟ್ಮೆಂಟ್ ಅಲ್ದು RTI ಹಾಕಿ ಇಡೀ ಇಂಡಿಯಾನಲ್ಲಿ ಇರುವಂತ ಎಲ್ಲ ರಾಜ್ಯಗಳ ಪ್ರಶ್ನೆ ಹೇಳ್ತೀನಿ ಮೇಡಮ್. ಇವತ್ತು ಇಂಪ್ಲಿಮೆಂಟ್ ಆಗಿದೆಯಲ್ಲ 3ನೇ ಲ್ಯಾಂಗ್ವೇಜ್ ತೆಗಿಬೇಕು ಅಂತ, 3ನೇ ಲ್ಯಾಂಗ್ವೇಜ್ ನಲ್ಲಿ ಆಪ್ಷನಲ್ ಅಂತ ಇದನ್ನ ಕೊಟ್ಟಿರೋದು ನಾನೇ. ಇಲ್ಲೇ ಬರ್ದಿದ್ದೆ, ನಿಮ್ಗೆ ಆಮೇಲೆ ಕೊಡ್ತೀನಿ. ಇಲ್ಲಿ ಎಲ್ಲರೂ ದ್ವಿಭಾಷೆ ಬೇಕು ಅಂತ ಇದ್ರು, ಒಂದಷ್ಟು ಜನ ಹಿಂದಿ ತೆಗಿಬೇಕು ಅಂತ ಇದ್ರು. ನಾನ್ ಮುಂಚೆಯಿಂದ ಹೇಳ್ಕೊ ಬರತ್ತು 3ನೇ ಭಾಷೆನ ಕಡ್ಡಾಯ ತೆಗಿರಿ ಅಂತ ಕೇಳ್ತಾ ಇದ್ದೆ. ಅದೇ ಇವತ್ತು ಬೇರೆ ರಾಜ್ಯಕ್ಕೆ ಹೋದಾಗ ನಮ್ಮ ಮಕ್ಕಳು ಹೆಂಗ್ ಮಾತಾಡೋದು ಅಂತ. ಇವಾಗ ಏನಂದ್ರೆ 4-5 ವಿಚಾರಗಳು ಮೇಡಮ್, ಒಂದೊಂದೇ ಪಟ್ಪಟ್ ಅಂತ ಹೇಳ್ತೀನಿ. ಈಗ ಸುಮಾರು 8 ರಾಜ್ಯಗಳಲ್ಲಿ 2 ಭಾಷೆ ಇರೋದು, ಎಸ್ಪೆಷಲಿ ಹಿಂದಿ ಭಾಷೆ ಮಾತಾಡುವಂತ 5 ರಾಜ್ಯಗಳಲ್ಲಿ, ವೆಸ್ಟ್ ಬೆಂಗಾಲ್ ನಲ್ಲಿ, ತಮಿಳುನಾಡಲ್ಲಿ 2 ಭಾಷೆ ಕಂಪಲ್ಸರಿ ಇರೋದು. ಕೇರಳನಲ್ಲಿ 20 ಮಾರ್ಕ್ಸ್ಗೆ ಥರ್ಡ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ, 20 ಮಾರ್ಕ್ಸ್ ಪಾಸ್. ಅದಿದ್ರು ಇಲ್ಲದೆ ಇದ್ದಂಗೆನೆ ಅದುವೆ. ಸೊ ಇಲ್ಲಿ ನನ್ನ ಪ್ರಕಾರ ಇವಾಗಿನ ಪರಿಸ್ಥಿತಿ ಇಡೀ ಭಾರತದಲ್ಲೇ ಅತ್ಯುತ್ತಮವಾಗಿರುವಂತ ಒಂದು ನೀತಿ. ಯಾಕೆಂದ್ರೆ 3ನೇ ಭಾಷೆನಲ್ಲಿ ಕರ್ನಾಟಕದ ಶಿಕ್ಷಣ ಇಲಾಖೆಯಲ್ಲಿ 12 ಭಾಷೆ ಇದೆ. ಹಿಂದಿ ಒಂದೇ ಇಲ್ಲ, ಸಂಸ್ಕೃತ ಇದೆ, ಬಾರ್ಡರ್ ಲೈನ್ ಅಲ್ಲಿ ಇರುವಂತ ಎಲ್ಲ ತಮಿಳು, ತೆಲುಗು ಎಲ್ಲ ಏನ್ ಹೇಳ್ತೀವಿ ಅಲ್ಪಸಂಖ್ಯಾತ ಭಾಷೆಗಳ ಶಾಲೆಗಳಿದಾವೆ. ನೀವೇನಾದ್ರೂ 3ನೇ ಭಾಷೆ ಪೂರ್ತಿ ತೆಗೆದ್ಬಿಟ್ರೆ ಅವ್ರಿಗೆ ಅನ್ಯಾಯ ಮಾಡ್ದಂಗಾಗುತ್ತೆ. ಅದು ಸಾಂವಿಧಾನಿಕ ವಿರುದ್ಧವಾಗಿ ಹೋಗುತ್ತೆ. ಯಾಕಂದ್ರೆ ಅಲ್ಪಸಂಖ್ಯಾತ ಶಾಲೆಗಳಿಗೆ ಅವರ ಭಾಷೆ ಕಲಿಯಲೇಬೇಕು ಅಂತ ಕಡ್ಡಾಯ ಇರೋದ್ರಿಂದ ಈ 3ನೇ ಭಾಷೆ ಇದೆಯಲ್ಲ, ಹಿಂದಿ ಅಂತ ಅಲ್ಲ, 3ನೇ ಭಾಷೆನ
ಎ ಗ್ರೇಡ್ ಬಿ ಗ್ರೇಡು ನೀವು ಎಷ್ಟೇ ಚೆನ್ನಾಗಿ ಓದಿ ಎ ಗ್ರೇಡ್ ತಗೊಳ್ಳಿ, ಯಾರು ಬೇಡ ಅಂದರು. ಮೊದಲನೇದು CBSE ಸರ್ ಹೇಳಿದ್ರು, ಅದಕ್ಕೊಂದು ಅವ್ರ ಅಕಾಡೆಮಿಕ್ ಇರೋದ್ರಿಂದ ನಾನು ಅವ್ರಿಗೆ ಒಂದು ಕ್ಲಾರಿಟಿ ಕೊಡ್ತೀನಿ. CBSE ನಲ್ಲಿ ನಿಮಗೆ ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಟೋಟಲ್ ಮಾರ್ಕ್ಸ್ ಈಸ್ ನಾಟ್ ಕನ್ಸಿಡರ್ಡ್, ದ ಮಾರ್ಕ್ಸ್ ಆಫ್ ಈಚ್ ಇಂಡಿವಿಜುವಲ್ ಸಬ್ಜೆಕ್ಟ್ ಈಸ್ ಕನ್ಸಿಡರ್ಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ಗೆ ಯಾವ್ದಾದ್ರು ನೆಕ್ಸ್ಟ್ 10th ಆದ್ಮೇಲೆ ಸೈನ್ಸ್ಗೆ ಹೋಗ್ಬೇಕಂದ್ರೆ ಸೈನ್ಸು ಮ್ಯಾಥ್ಸು ಇಂಗ್ಲೀಷ್ ಇಷ್ಟೇ ತಗೊಳೋದು, ಕನ್ನಡನೂ ತಗೊಳಲ್ಲ ಅವರು. ಅದೇ ರೀತಿ ನಿಮ್ಗೆ ಸೋಷಿಯಲ್ ಆರ್ಟ್ಸ್ ಹೋಗ್ಬೇಕಾದ್ರೆ ತಗೋತಾರೆ. ಒಂದ್ ನಿಮಿಷ ಸರ್. ಸೊ ಅದಕ್ಕೆ ಇಲ್ಲಿ ಗ್ರೇಡ್ ಇದೆಯಲ್ಲ, ಗ್ರೇಡು ನಿಮ್ಗೆ ಅಂಕನೇ ಬೇಕು ಅಂತ ಏನಿಲ್ಲ. ಇಟ್ ಈಸ್ ಕಂಡಕ್ಟೆಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಇಟ್ ಈಸ್ ವೆರಿ ಮಚ್ ವ್ಯಾಲಿಡ್. ಅಲ್ಲ ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಅಲ್ಲ, ನಿಮ್ ಗ್ರೇಡು ಮಾರ್ಕ್ಸ್ ಎರಡು ಇಂಪಾರ್ಟೆಂಟ್, ಇನ್ವ್ಯಾಲಿಡ್ ಅಲ್ಲ ಅದು. ಸರ್ ನೀವು ಹೇಳಿದ್ದು ನಾನು ಒಪ್ಕೊಳ್ತೀನಿ, ಇಲ್ಲ ಅಂತಲ್ಲ. ಆದರೆ ನೋಡಿ ಈಗ ಏನಾಗುತ್ತೆ ಗೊತ್ತಾ, ಈ ಏನು ತ್ರಿಭಾಷಾ ಸೂತ್ರ ಅಟ್ ಪ್ರೆಸೆಂಟು ಸ್ಟೇಟ್ ಬೋರ್ಡ್ ಸಿಲೆಬಸ್ ಮಕ್ಕಳಲ್ಲಿ ಇತ್ತು. ಅಲ್ಲೇ ಇನ್ಫ್ಯಾಕ್ಟ್ ಕನ್ನಡದ ಬಗ್ಗೆ ಒಲವಿರೋಂಥ ಮಕ್ಕಳು ಜಾಸ್ತಿ ಸೇರ್ತಾ ಇದ್ದಂಥವ್ರು ಸ್ಟೇಟ್ ಬೋರ್ಡಲ್ಲಿ. ಈಗ ಅಟ್ ಪ್ರೆಸೆಂಟ್ ಏನಾಗುತ್ತೆ, ದ್ವಿಭಾಷಾ ಸೂತ್ರ ಬಂತು ಅಂದರೆ CBSE ICSE ಥರ ಈಗ CBSE ICSEಲಿ ಹೈಸ್ಕೂಲ್ನಲ್ಲಿ ಕನ್ನಡ ತಗೊಳ್ಳೋ ಮಕ್ಕಳೇ ಇಲ್ಲ ಸರ್. ಇದ್ದಾರೆ ಅಲ್ಲ ಸರ್, ತಪ್ಪು ಹೇಳ್ತಾ ಇದ್ರಿ ಸರ್, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಹೇಳ್ತಿದ್ವಿ ಸರ್. ನಾನು ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ. ಸರ್ ಮೇಡಮ್ ಕೇಳಿ, ಇಲ್ಲಿ ICSE CBSE IGCS ಕರ್ನಾಟಕದ 45 ಶಾಲೆಗಳು ಎಲ್ಲದರಲ್ಲೂ 2017ರಿಂದ ಕನ್ನಡ ಮೊದಲನೇ ಮತ್ತು ಎರಡನೇ ಭಾಷೆ ಕಡ್ಡಾಯವಾಗಿ ಕಲೀಲೇಬೇಕು. 2017ರಿಂದ 2027 ತನಕ ಅದು ಅನುಷ್ಠಾನ ಸೀಕ್ವೆನ್ಸ್ ಅಲ್ಲಿ ಆಗಬೇಕು. ಇದು 2026 9ನೇ ತರಗತಿ ತನಕ ಆಗಿದೆ, ಇನ್ನೊಂದು ವರ್ಷ ಬ್ಯಾಲೆನ್ಸ್ ಇದೆ. CBSE ನಲ್ಲಿ ಕನ್ನಡ ಓದಲೇಬೇಕು, ಕಂಪಲ್ಸರಿ ಇದೆ. ಮತ್ತೆ ನಾರ್ತ್ ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಳ್ಳೋ ಮಕ್ಕಳೇ ಇಲ್ಲ. ತಪ್ಪು ಹೇಳ್ತಾ ಇದ್ದೀರಾ ಸರ್? ಬಿಜೆಪಿಯ ರಿಯಾಕ್ಷನ್ ಇಂಪಾರ್ಟೆಂಟ್ ಇದೆ. ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ವಕ್ತಾರರು ಕೂಡ ಬಂದಿದ್ದಾರೆ, ಅವರು ಕೂಡ ಮಾತಾಡ್ತಾರೆ. ಸರ್ ಒಂದ್ ಸೆಕೆಂಡ್ ಜ್ಞಾನೇಶ್ವರ್ ಸರ್, ವಾಪಸ್ ಬರ್ತೀನಿ ಸರ್. ಒಂದ್ ಸೆಕೆಂಡ್ ಇರಿ ಸರ್. ಜ್ಞಾನೇಶ್ವರ್ ಸರ್ ಕೆಲವರು ಅದನ್ನ ಸ್ವಾಗತ ಮಾಡ್ಕೊಳ್ತಿದ್ದಾರೆ, ಕೆಲವರು ಅದನ್ನ ವಿರೋಧ ಮಾಡ್ತಿದ್ದಾರೆ. ವಾಸ್ತವವಾಗಿ ಇದರಿಂದ ಮಕ್ಕಳಿಗೆ ಆಗ್ತಾ ಇರುವಂತಹ ತೊಂದರೆ ಏನು?